ಎಲ್ರಿಗೂ ನಮಸ್ಕಾರ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಇದೆ. ಸೊ ಕ್ವಿಕ್ ಆಗಿ ಮುಗಿಸ್ಬಿಡ್ತೀನಿ ಎಲ್ಲವನ್ನ. ರಾಜ್ಯದ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಇದೆ. ದ್ವಿತೀಯ PUC ಪರೀಕ್ಷೆ 2 ಮತ್ತು 3 ಇವೆರಡು ಎಕ್ಸಾಮ್ ಅನ್ನು ತಗೊಳ್ಳಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಅಂದ್ರೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನ ಈಗ ಡಿಕ್ಲರೇಷನ್ ಮಾಡಿದ್ರೆ ಘೋಷಣೆ ಮಾಡಿರುವಂತಂದ್ರೆ ಯಾವುದೇ ಫೀಸ್ ಅನ್ನ ಪೇ ಮಾಡೋ ಹಾಗಿಲ್ಲ ಅಂತ. ನೋಡಿ ಇದಕ್ಕೆ ಸಂಬಂಧಪಟ್ಟಾಗೆ ಯಾವೆಲ್ಲ ಅಪ್ಡೇಟ್ಸ್ ಇದೆ. ಸೊ ಒಂದ್ ಕಡೆಯಿಂದ ಚೆಕ್ ಮಾಡೋಣ. ಈಗ ನೋಡಿ ಇಲ್ಲಿ ಹೇಳಿದ್ರೆ ಕ್ಲಿಯರ್ ಕಟ್ ಆಗಿ ದ್ವಿತೀಯ PUC ಪರೀಕ್ಷೆ 2 ಮತ್ತು 3 ಬರೆಯೋದಕ್ಕೆ ಅನುತ್ತೀರ್ಣರಾದಂಥ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿಯನ್ನ ನೀಡಲಾಗಿದೆ ಅಂತ ಹೇಳಿದ್ದಾರೆ. ಸೊ ಯಾವುದೇ ಫೀಸನ್ನ ತಗೊಳ್ಳದೇ ಇರುವಂತದ್ದು. ಈ ಕುರಿತಂತೆ ಶಾಲಾ ಶಿಕ್ಷಣ ಇಲಾಖೆ ಸಚಿವ ಮಧು ಎಸ್ ಬಂಗಾರಪ್ಪ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದು, ಅನುತ್ತೀರ್ಣರಾದ ಹಾಗೂ ಫಲಿತಾಂಶ ವೃದ್ಧಿಸಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಸದೆ 2ನೇ ಮತ್ತು 3ನೇ ಪರೀಕ್ಷೆ ಬರೆಯಲು ಅವಕಾಶವನ್ನು ಒದಗಿಸಲಾಗಿದೆ. ನೋಡಿ ಮೊದಲನೇದು ಅನುತ್ತೀರ್ಣರಾಗಿರುವಂತದ್ದು. ಈಗೇನು ರಿಸಲ್ಟ್ ಬಂತು PUCದು, ಸೊ ಅದರಲ್ಲಿ ಯಾರು ಫೇಲ್ ಆಗಿದ್ರೆ ಅವರು ನೆಕ್ಸ್ಟ್ ಇನ್ನು 2 ಟರ್ಮ್ ಎಕ್ಸಾಮಿನೇಷನ್ ತಗೊಳ್ಬಹುದು. ಆ 2 ಟರ್ಮ್ ಎಕ್ಸಾಮಿನೇಷನ್ಗೆ ಯಾವುದೇ ಫೀಸನ್ನ ಪೇ ಮಾಡೋಗಿಲ್ಲ. ಅದು ಒಂದು ರೀಸನ್. ಸೊ ಮತ್ತೊಂದು, ಫಲಿತಾಂಶವನ್ನು ವೃದ್ಧಿಸಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳು ಅಂದ್ರೆ ಯಾರು? ಈಗಾಗಲೇ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇನ್ನೂ ಸ್ಕೋರ್ ಅಪ್ ಮಾಡಬೇಕು ಅಂದ್ರೆ ಅವ್ರಿಗೂ ಅವಕಾಶ ಇದೆ. ಅವರು ಕೂಡ ಎಕ್ಸಾಮ್ ತಗೊಳ್ಳಿಕ್ಕೆ ಅವಕಾಶ ಇದೆ. ಅವ್ರಿಗೂ ಯಾವುದೇ ರೀತಿಯ ಫೀಸ್ ಇಲ್ಲ ಅಂತ ಇಲ್ಲಿ ನೋಡಿ ಇಲ್ಲಿ ಹೇಳಿದ್ದಾರೆ. PU ಪರೀಕ್ಷೆ 2 ಏಪ್ರಿಲ್ 24ರಿಂದ ಮೇ 8ರವರೆಗೆ. ನೋಡಿ ಸೆಕೆಂಡ್ ಟರ್ಮ್ ಆಫ್ PUC ಎಕ್ಸಾಮಿನೇಷನ್ ಬರೋದು ಏಪ್ರಿಲ್ 24ರಿಂದ ಮೇ 8ರವರೆಗೆ. ಇನ್ನು ಪರೀಕ್ಷೆ 3 ಯಾವಾಗಿಂದ ಜೂನ್ 9ನೇ ತಾರೀಕಿಂದ 21ನೇ ತಾರೀಕು ನಡೆಯಲಿದೆ ಅಂತ ಅದೊಂದು ಟೈಮ್ ಟೇಬಲ್ ಬಂದಿದೆ. ನಾನು ಬ್ರೀಫಾಗಿ ಹೇಳ್ತೀನಿ ಬೇಕಾದ್ರೆ ಅದನ್ನ. ಸೊ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಶುಲ್ಕವನ್ನು ಪಾವತಿ ಮಾಡದೆ ಏಪ್ರಿಲ್ 9ರಿಂದ ಏಪ್ರಿಲ್ 17ರ ಒಳಗಾಗಿ ಆಯಾ ಕಾಲೇಜುಗಳಲ್ಲಿ ಹೆಸರನ್ನು ನೋಂದಾಯಿಸಿಕೊಂಡು ಪರೀಕ್ಷೆ ಬರೆಯುವುದು ಅಂತ ಹೇಳಿದ್ದಾರೆ. ಅಂದ್ರೆ ಯಾವ ಕಾಲೇಜಲ್ಲಿ ಅವರು ಅಡ್ಮಿಷನ್ ಆಗಿದ್ರು ಆಯಾ ಕಾಲೇಜಲ್ಲಿ ಅವರ ನೇಮನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಕ್ಸಾಮ್ನ ಬರಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ. ನೋಡಿ ಇವರು ಅಫಿಷಿಯಲ್ ಆಗಿ DIPR ನಲ್ಲಿ ಅವರು ಬರ್ಕೊಂಡಿದ್ದಾರೆ. ಅವರು ನೋಡಿ ಇಲ್ಲಿದೆ ಇಲ್ಲಿ. ಸೊ ಇದೊಂದು ಕಾಪಿ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಅನುತ್ತೀರ್ಣರಾದ ಹಾಗೂ ಫಲಿತಾಂಶ ವೃದ್ಧಿಸಿಕೊಳ್ಳಲು ಬಯಸುವ ವಿದ್ಯಾರ್ಥಿಗಳಿಗೆ ಶುಲ್ಕ ಪಾವತಿಸದೆ 2ನೇ ಮತ್ತು 3ನೇ ಪರೀಕ್ಷೆ ಬರೆಯಲು ಅವಕಾಶವನ್ನು ಒದಗಿಸಲಾಗಿದೆ. ನಾನು ಅವಾಗೇನು ಹೇಳಿದೆ ಅದೇನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಸೇಮ್ ಇದು ಕೂಡ ಅದೇ ಡೀಟೇಲ್ಸ್ ಇಲ್ಲಿ ನೋಡಿ. ಇಷ್ಟನ್ನು ಇಲ್ಲಿ DIPR ಮೇನ್ ಟ್ವಿಟರ್ ಅಲ್ಲಿ ಅವ್ರು ಹಂಚ್ಕೊಂಡಿರುವಂಥದ್ದು. ಸೊ ಧನ್ಯವಾದ. ಸೊ ದಯಮಾಡಿ ಯಾರಿಗೆಲ್ಲ ಈಗ ಅನುತ್ತೀರ್ಣ ಆಗಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳು ಕೂಡಲೇ ಫಸ್ಟ್ ನಿಮ್ಮ ನೇಮನ್ನ ನೋಂದಾವಣಿ ಮಾಡಿಕೊಂಡು ನೀವು ಮತ್ತೊಂದು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಈಗ ಪರೀಕ್ಷೆ 2 ಮತ್ತೆ ಪರೀಕ್ಷೆ 3 ಅಂತಿದೆ. ಸೊ ಮ್ಯಾಕ್ಸಿಮಮ್ ಈಗ ಮೊದಲನೇ ಅಟೆಂಪ್ಟ್ ಏನು ತಗೊಳ್ತಿರೋ ದಟ್ ಮೀನ್ಸ್ ಪರೀಕ್ಷೆ 2 ಅಂತ. ಈಗ ಮೇನ್ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಅದು ಮುಗಿದ್ಮೇಲೆ ಸೊ ಇದರಲ್ಲೇ ಒಳ್ಳೆ ಮಾರ್ಕ್ಸ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ಅವರು 2 ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೂ ದಯಮಾಡಿ ಈಗ ಎಕ್ಸಾಮಿನೇಷನ್ 2 ಅಂತ ಏನಿದೆ ಈಗ ಟೈಮ್ ಟೇಬಲ್ ಹಾಕಿದ್ರು ಅದರಲ್ಲೇ ನೀವು ಒಳ್ಳೆ ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ಮಾಹಿತಿ ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.